ಸ್ಟ್ರೆಸ್ ಹಾರ್ಮೋನ್ ಬಂದು ಕಾರ್ಟಿಸೋಲು. ಅದೇನಾದ್ರು ನಿಮಗೆ ಜಾಸ್ತಿ ಆಗಿದ್ರೆ ಅಥವಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ರೆ, ಡೈಲಿ ನೀವು ಸ್ಟ್ರೆಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ, ನಿದ್ದೆ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಡಿಸ್ಟರ್ಬೆನ್ಸ್ ಇತ್ತು ಅಂತಂದರೆ, ಅಥವಾ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಿದ್ರೆ ಕೆಫಿನ್ ಫ್ರೀ ಏನಾದರೂ ಒಂದು ಹರ್ಬಲ್ ಡ್ರಿಂಕ್ ಕುಡಿಬೋದಾ ಅಂತ ಅಂದರೆ ಅವರಿಗಾಗಿ ಇದು. ನಾನು 2 ಗ್ಲಾಸ್ ನೀರಿಗೆ ಇದನ್ನು ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನ್ ಲ್ಯಾವೆಂಡರ್ ತೊಗೊಳ್ತಾ ಇದ್ದೀನಿ, ಮತ್ತು ಅರ್ಧ ಸ್ಪೂನು ರೋಸ್ ಪೆಟಲ್ಗಳನ್ನ ತೊಗೊತಾ ಇದ್ದೀನಿ, ಇನ್ನು ಅರ್ಧ ಸ್ಪೂನು ಕ್ಯಾಮಮಲ್ ಫ್ಲವರ್ಗಳನ್ನ ತೊಗೊತಾ ಇದ್ದೀನಿ, ಇನ್ನು ಅರ್ಧ ಸ್ಪೂನು ಲೆಮನ್ ಬಾಮ್ನ ತೊಗೊತಾ ಇದ್ದೀನಿ, ಮತ್ತು ಇನ್ನೊಂದು ಅರ್ಧ ಸ್ಪೂನಷ್ಟು ತುಳಸಿ ಎಲೆಗಳನ್ನ ತೊಗೊಳ್ತಾ ಇದ್ದೀನಿ. ಆಯಿತಾ, ಈ ಎಲ್ಲ ಹರ್ಬ್ಸ್ಗಳನ್ನು ನಾನು ಬಾಯ್ಲ್ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ. ಆಯಿತಾ, ಇದರಲ್ಲಿ ಏನಿದೆ ಮ್ಯಾಜಿಕ್ಕು ಅಂದರೆ ಪಾಲಿಫಿನಾಲ್ಸ್, ಫ್ಲಾವಿನಾಯ್ಡ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಎಸೆನ್ಷಿಯಲ್ ಆಯಿಲ್ಸ್, ರೋಸ್ಮ್ಯಾರಿಕ್ ಆ್ಯಸಿಡ್, ಯೂಜಿನಾಲ್, ಅಪಿಜೆನಿಕ್ ಇಷ್ಟು ಇದೆ. ಕ್ಯಾಮಮೈಲ್ ಮತ್ತು ಲ್ಯಾವೆಂಡರು ಎರಡೂ ಕೂಡ ನಮ್ಮ ನರಮಂಡಲನ ಶಾಂತವಾಗಂಗೆ ಮಾಡುತ್ತೆ. ಒಳ್ಳೆ ಕಾಂಬಿನೇಷನ್ ಅದು. ಆ್ಯಕ್ಚುಲಿ ಇದು ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿರೋದ್ರಿಂದ ಆತಂಕ ಕೂಡ ಕಡಿಮೆ ಆಗುತ್ತೆ. ರಾತ್ರಿ ನಿರಾಳವಾಗಿ ನಿಮಗೆ ನಿದ್ದೆ ಬರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಆಮೇಲೆ ಲ್ಯಾವೆಂಡರ್ ವಾಸನೆ ಇದೆಯಲ್ಲ, ಅದು ಬಂದು ಹಾರ್ಟ್ ರೇಟ್ನ ಸಮತೋಲನಕ್ಕೆ ತಂದಿಟ್ಟು ಮನಸ್ಸನ್ನು ಹಗುರಗೊಳಿಸುತ್ತೆ. ಇನ್ನು ಲೆಮನ್ ಬ್ಯಾಮ್ ಬಂದು ಮೆದುಳಲ್ಲಿ ಒಂಥರ ನಿರಾಳತೆ ನೀಡುವಂತಹ ಹಾರ್ಮೋನ್ಗಳನ್ನು ಉತ್ತೇಜಿಸುತ್ತೆ. ಇದರಿಂದ ಮೂಡ್ ಬೂಸ್ಟ್ ಆಗುತ್ತೆ. ತುಳಸಿ ಬಂದು ಅಡಾಪ್ಟೋಜೆನಿಕ್ ಹರ್ಬ್. ಆಯಿತಾ, ಇದು ನಿಮ್ಮದು ಫಿಸಿಕಲಿ ಅಥವಾ ಮೆಂಟಲ್ ಸ್ಟ್ರೆಸ್ ಏನಿರುತ್ತೋ ಅದನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಿಸುತ್ತೆ. ಆಮೇಲೆ ಕಾರ್ಟಿಸೋಲ್ ದೇಹದಲ್ಲಿರುವಂತಹ ಮಟ್ಟವನ್ನು ನಿಯಂತ್ರಿಸುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ. ಆಮೇಲೆ ಗುಲಾಬಿ ಎಲೆಗಳಲ್ಲಿ ಹೇರಳವಾದಂಥ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಇದೇನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಇನ್ಫ್ಲಮೇಷನ್, ಉರಿಯೂತನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೇನಾದರೂ ಸ್ವೀಟ್ ಹಾಕೋಬೇಕು ಅಂತ ಅನ್ಸಿದ್ರೆ ಮಾಂಗ್ ಫ್ರೂಟ್ ಶುಗರ್ ಅಂತ ಬರುತ್ತೆ, ಅದನ್ನು ತೊಗೊಳ್ಳಿ. ಆಯಿತಾ, ಇದರಿಂದ ಶುಗರು ಮೇಲಕ್ಕೆ ಏರಲ್ಲ, ಹಾಗಾಗಿ ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಮಾಂಗ್ ಫ್ರೂಟ್ದು. ನೀವು ಕುಡಿತಾ ಇದ್ರೆ ಅದರ ಸ್ಮೆಲ್ಲು ಮತ್ತು ಅದರ ಟೇಸ್ಟಿಂದ ನಿಜವಾಗ್ಲೂ ನಿಮ್ಮ ಮೈಂಡಲ್ಲಿ ಒಂಥರ ಕಾಮಿಂಗ್ ಎಫೆಕ್ಟ್ ಬರುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ. ಆಯಿತಾ, ನೀವು ಡೈಲಿ ಕುಡಿಬೋದು ಇದನ್ನು. ರಾತ್ರಿ ಮಲ್ಗೋಕ್ಕಿಂತ 1 ಅವರ್ ಅಥವಾ ಅರ್ಧ ಗಂಟೆ ಮುಂಚೆ ಕುಡಿದ್ಬಿಡಿ. ಬೆಳಗ್ಗೆನೂ ಬೇಕಾದರೆ 1 ಕಪ್ ಕುಡೀರಿ. ಇದು ಯಾರಿಗೆ ಸೂಕ್ತ ಅಲ್ಲ ಅಂತಂದರೆ, ಕೆಲವ್ರಿಗೆ ಫ್ಲವರ್ಸ್ ಅಂದರೆ ಅಲರ್ಜಿ ಇರುತ್ತೆ, ಅವ್ರು ಚೆಕ್ ಮಾಡ್ಕೊಳ್ಳಿ. ಮತ್ತು ಬ್ರೆಸ್ಟ್ ಫೀಡಿಂಗ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಇತ್ತು ಅಂತಂದರೆ ಡಾಕ್ಟರ್ ಅಡ್ವೈಸ್ ಮೇಲೆ ನೀವು ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ಎಲ್ಲವೂ ಕೂಡ ನಿಮ್ಗೆ ಹುಡುಕಿದ್ರೆ ಆನ್ಲೈನಲ್ಲೇ ಸಿಗುತ್ತೆ. ಆಯಿತಾ, ಎನಿವೇ ಈ ರೀತಿ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ನೀವು ಕೂಡ ಫಾಲೋ ಮಾಡಿ. ಅವಶ್ಯಕತೆ ಇರೋರಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.